ಇವರನ್ನು ನಿಲ್ಲಿಸಲು ಆಗಲ್ಲ ಬಾಸ್. ಒಂದೆಡೆ ವಾರ್ 2, ದೊಡ್ಡ ಸ್ಟಾರ್ಗಳು, ಭಾರಿ ಬಜೆಟ್, ತುಂಬಾ ಪ್ರಚಾರ. ಟ್ರೈಲರ್ ನೋಡಿ ಜನ ಅಚ್ಚರಿಪಟ್ಟರು. ಫೈಟ್, ಸ್ಟೈಲ್, ಡ್ಯಾನ್ಸ್ ಎಲ್ಲವೂ ಇದೆ. ಆದರೆ ಒಂದು ಪ್ರಶ್ನೆ, ಕಥೆಯಲ್ಲಿ? ಇನ್ನೊಂದೆಡೆ ಕೂಲಿ, ಜಾಸ್ತಿ ಶಬ್ದ ಇಲ್ಲ, ಜಾಸ್ತಿ ಪ್ರಚಾರ ಇಲ್ಲ. ಟ್ರೇಲರ್ ನೋಡಿದಾಗಲೇ ಚಟ್ಕ. ಥಿಯೇಟರ್ನಲ್ಲಿ ಜನ ಶಾಂತವಾಗಿಲ್ಲ. ಇದು ಬೇರೆ ಲೆವೆಲ್ ಚಿತ್ರ. ರಜನಿಕಾಂತ್ ಸರ್ ಎಂಟ್ರಿ ಥಿಯೇಟರ್ ಫುಲ್ ಫೈರ್ ಎಬ್ಬಿಸಿದಂತೆ. ಡೈಲಾಗ್ ಬೇಕಿಲ್ಲ, ಕಣ್ಣ ನೋಟವೇ ಸಾಕು. ಅವರು ನಿಂತರೆ ಜನ ಕುಳಿತುಕೊಳ್ಳಲ್ಲ, ಎದ್ದೇಳ್ತಾರೆ. ಅವರ ಫ್ಯಾನ್ಸ್ನ ನೋಡಿದರೆ ಗೂಸ್ ಬಂಪ್ಸ್ ಗ್ಯಾರಂಟಿ. ಕೂಲಿ ಚಿತ್ರದ ಬಗ್ಗೆ ಹೇಳೋದಾದರೆ, ಡೈರೆಕ್ಷನ್ ಮಾಸ್ ಪ್ಲಸ್ ಕ್ಲಾಸ್, ಸೂಪರ್ ಕಾಂಬಿನೇಷನ್, ಮ್ಯೂಸಿಕ್ ದೃಶ್ಯಗಳಿಗೆ ಪಕ್ಕಾ ಫೀಲ್ ಕೊಡುತ್ತೆ. ಕತೆ, ಪ್ರೀತಿ, ಕೋಪ, ತ್ಯಾಗ ಎಲ್ಲವೂ ಇದೆ. ಪ್ರತಿ ದೃಶ್ಯ ಮೀನಿಂಗ್ ಜೊತೆಗೆ ಎಮೋಷನ್ ಕೂಡ ಇದೆ. ಇದು ಕೇವಲ ಸಿನಿಮಾ ಅಲ್ಲ, ಒಂದು ಸ್ಟ್ರಾಂಗ್ ಮೆಸೇಜ್. ಜನ ಏನು ಹೇಳ್ತಿದ್ದಾರೆ? ದಿಸ್ ಈಸ್ ನಾಟ್ ಅ ಕಮ್ ಬ್ಯಾಕ್, ಇಟ್ಸ್ ಅ ಪವರ್ಫುಲ್ ರಿಟರ್ನ್. ಇದು ಸಿನಿಮಾ ಅಲ್ಲ, ಫೀಲಿಂಗ್. ವಯಸ್ಸು ಮ್ಯಾಟರ್ ಅಲ್ಲ, ಆತ್ಮವಿಶ್ವಾಸವೇ ಸತ್ಯ. ವಾರ್ 2 ವರ್ಸಸ್ ಕೂಲಿ. ವಾರ್ 2 ಜಾಸ್ತಿ ಶಬ್ದ, ಜಾಸ್ತಿ ಆಕ್ಷನ್. ಕೂಲಿ ಶಾಂತವಾಗಿಯೇ ಮನಗೆದ್ದಿದೆ. ವಾರ್ 2 ದೊಡ್ಡ ಸಿನಿಮಾ, ಕೂಲಿ ದೊಡ್ಡ ಅನುಭವ. ಆಗಸ್ಟ್ನಲ್ಲಿ ಥಿಯೇಟರ್ ಫೈರ್ ಆಗಲ್ಲ, ವೈಲ್ಡ್ ಫೈರ್ ಆಗುತ್ತೆ. ಹೆಸರು ಒಂದೇ, ರಜನಿಕಾಂತ್. ಸಿನಿಮಾ ಒಂದೇ, ಕೂಲಿ. ಮಾತು ಒಂದೇ, ಇವರನ್ನು ನಿಲ್ಲಿಸಲು ಆಗಲ್ಲ ಬಾಸ್. ನಿಮಗೆ ಈ ಮೂವಿ ಬಗ್ಗೆ ಹೇಗನ್ನಿಸ್ತು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ನ ಜೊತೆಗೆ.